ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ಡಿಸ್ ಕನ್ನಡ. ಸೊ ತನ್ನ 5 ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವೇನಾದ್ರೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ PKL ಸೀಸನ್ 12 ಆಪ್ಷನ್ ನಲ್ಲಿ ಯಾವ ಮೈನ್ ಪ್ಲೇಯರ್ ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ, ಯಾರು ನಮ್ಮ ತಂಡಕ್ಕೆ 90% ಬರೋ ಚಾನ್ಸ್ ಇದೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೇನೆ ಬರೀ ಬರ್ಬೋದು ಅಂತ ಅಸಂಪ್ಷನ್ ಮಾಡ್ತಾ ಇಲ್ಲ, ಯಾಕೆ ಬರ್ತಾರೆ ಅಂತ ನಾನು ನಿಮಗೆ ರೀಸನ್ ಕೂಡ ಕೊಡ್ತೀನಿ. ಸೊ ಹೋಗಿ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ ಯಾಕೆ ಇವರು ಬರ್ತಾರೆ ಅಂತ ನಾನು ಹೇಳ್ತೇನೆ ಅಂತೇಳಿ. ಸೊ ಯಾರು ಆ ಪ್ಲೇಯರ್ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ಗೆ ಯಾವ ಒಬ್ಬ ಮೈನ್ ಆಟಗಾರನ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಈ ಸಲ PKL ಸೀಸನ್ 12 ಆಕ್ಷನ್ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ ಅಂತ ಕೇಳಿದ್ರೆ ಅದು ನಾನ್ ಅದರ್ ದೆನ್ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಬೆಸ್ಟ್ ಪ್ಲೇಯರ್ ಪವನ್ ಶರಾವತ್ ಅವರು. ಸೊ ಯಾಕೆ ಪವನ್ ಶರಾವತ್ ಅವ್ರನ್ನ ನಮ್ಮ ತಂಡ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾ ಇದೆ ಅಂತ ಕೇಳಿದ್ರೆ ಸಿಂಪಲ್ ಆನ್ಸರ್ ಆಯ್ತಾ. ಸೊ ನಮ್ಮ ತಂಡ ಇವರ ಮೇಲೆ ಈಗ ಬಿಡ್ ಮಾಡ್ತಾ ಇಲ್ಲ. ಲಾಸ್ಟ್ 2 ಸೀಸನ್ ನೋಡಿದ್ರೆ ಅವಾಗ್ಲೂ ಕೂಡ ಬಿಡ್ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಆಗಿದ್ದಂತ ಮ್ಯಾನೇಜ್ಮೆಂಟ್ ಏನಿತ್ತು ಅಲ್ಲಿ ನಮ್ಗೆ ತುಂಬಾನೇ ಎಫೆಕ್ಟ್ ಬೀಳ್ತಿದ್ದೆ. ಯಾಕಂತ ಹೇಳಿದ್ರೆ ಪ್ಲೇಯರ್ಸ್ಗಳನ್ನ ನಾವು ರಿಲೀಸೇ ಮಾಡ್ತಾ ಇರಲಿಲ್ಲ, ನಮ್ಮ ಹತ್ರ ಬಜೆಟ್ ಕೂಡ ಇರ್ತಾ ಇರಲಿಲ್ಲ. ಬಟ್ ಈ ಸಲ ಹಾಗಾಗಿಲ್ಲ. ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಈಗ ಸಿಕ್ಕಿರುವಂತ ಕೋಚ್ ನಮ್ಮ BC ರಮೇಶ್ ಅವರು ಎಲ್ಲಾ ಪ್ಲೇಯರ್ಸ್ಗಳನ್ನ ರಿಲೀಸ್ ಮಾಡಿದ್ದಾರೆ ಆಯ್ತಾ. ಸೊ NYPs ಬಿಟ್ರೆ ನಮ್ಮ ಹತ್ರ ಇನ್ಯಾರು ಅಂತ ಹೇಳ್ಕೊಡುವಂತ ಪ್ಲೇಯರ್ಸ್ಗಳಿಲ್ಲ. ಸೊ ದಾಟ್ ನಮ್ಗೆ ಈ ಸಲ ಅನ್ ಆವರೇಜ್ ಅಂತ ತಗೊಂಡ್ರು ಕೂಡ 4.5 CR ನಮ್ಮ ಹತ್ರ ಪರ್ಸ್ ಬ್ಯಾಲೆನ್ಸ್ ಆಲ್ರೆಡಿ ಇದೆ. ಸೊ ನಾವು ಯಾವ ಪ್ಲೇಯರ್ನ ಟಾರ್ಗೆಟ್ ಮಾಡಿ ಇವರು ಬೇಕು ಅಂತ ನಿಂತ್ಕೊಳ್ತೀವೋ ಅವರು ಸಿಗುವಂತ 95% ನಮ್ಗೆ ಚಾನ್ಸ್ ಇದೆ. ಸೊ ಅದರಲ್ಲಿ ಪವನ್ ಶರಾವತ್ ಅವ್ರನ್ನ ಯಾಕೆ ನಮ್ಮ ತಂಡ ಟಾರ್ಗೆಟ್ ಮಾಡುತ್ತೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ರೀಸನ್ ಸಿಂಪಲ್. ಯಾವಾಗ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕೋಚ್ ಆಗಿ BC ರಮೇಶ್ ಅವರು ಎಂಟ್ರಿ ಕೊಟ್ಟರು, ಆವಾಗಿಂದ ಆದಂತ ಇಂಟರ್ವ್ಯೂನ ಸೀರೀಸ್ ವಿಡಿಯೋಸ್ಗಳನ್ನ ನಾನು ನಿಮಗೆ ಅಪ್ಲೈ ಮಾಡಿ ತಿಳಿಸಿದ್ದೆ. ಅದರಲ್ಲಿ ಅವರು ಮೈನ್ ಆಗಿ, ನಾನು ಡೈರೆಕ್ಟ್ ಆಗಿ ಪ್ಲೇಯರ್ನ ನೇಮನ್ನ ಹೇಳೋದಿಲ್ಲ, ಬಟ್ ಈ ಪ್ಲೇಯರ್ನಲ್ಲಿ ಈ ಎಲ್ಲಾ ಕ್ವಾಲಿಟೀಸ್ಗಳು ಇದ್ರೆ ನಾನು ಅವ್ರನ್ನ ಖಂಡಿತವಾಗಿ ತಂಡಕ್ಕೆ ತಗೊಳ್ತೀನಿ ಅಂತ ಹೇಳಿದ್ರು. ಸೊ ಅವಾಗಲೇ ನಾನು ನಿಮಗೆ ಕನ್ಫರ್ಮ್ ಆಗಿ ಹೇಳಿದ್ದೆ ಇವ್ರು ಮಾತಾಡ್ತಿರುವಂತದ್ದು ನಮ್ಮ ಪವನ್ ಶರಾವತ್ ಬಗ್ಗೆನೆ ಅಂತೇಳಿ. ಯಾಕಂತ ಹೇಳಿದ್ರೆ BC ರಮೇಶ್ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರು, ಸೊ ದಟ್ ನನಗೆ ಯಂಗ್ ಪ್ಲೇಯರ್ಸ್ ಜೊತೆಗೆ ಒಬ್ರು ನನಗೆ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ ಬೇಕು. ಆ ಪ್ಲೇಯರ್ ಬರೀ ರೈಡರ್ ಆಗಿರಬಾರ್ದು, ಅವರ ಜೊತೆಗೇನೆ ಅವರು ಡಿಫೆನ್ಸ್ ಮಾಡುವಂತ ಕೆಪಾಸಿಟಿ ಇರಬೇಕು, ತಂಡವನ್ನ ಮುನ್ನಡೆಸುವಂತ ಕೆಪಾಸಿಟಿ, ಜೊತೆಗೆ ತಂಡವನ್ನ ಗೆಲ್ಲಿಸುವಂತ ಕೆಪಾಸಿಟಿ ಇರಬೇಕು ಅಂತೇಳಿ. ಆ ಎಲ್ಲಾ ಕ್ವಾಲಿಟೀಸ್ಗಳು ನಮ್ಮ ಪವನ್ ಶರಾವತ್ ಅಲ್ಲಿ ಡೆಫಿನೆಟ್ ಆಗಿ ಇದೆ. ಅದರ ಜೊತೆಗೇನೆ ನಮ್ಗೆ ಇದಂತ ಚಿಕ್ಕ ಡೌಟ್ ಏನು ಅಂತ ಹೇಳಿದ್ರೆ ಪ್ಲೇಯರ್ ಬಗ್ಗೆನೂ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಬಟ್ ಪರ್ಸ್ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ ಇವರು 1.5 CR ಗಿಂತ ಕಡಿಮೆ ಅಂತೂ ಬರೋದಿಲ್ಲ ಅಂತೇಳಿ. ಬಟ್ ಈಗ ಇರುವಂತ ಸಿಚುವೇಶನ್ ಏನಿದೆ, ನಮ್ಮ ಹತ್ರ ಆರಾಮಾಗಿ ಕಣ್ಣು ಮುಚ್ಕೊಂಡು ತಗೋಬಹುದು, ಅಷ್ಟು ಪರ್ಸ್ ಬ್ಯಾಲೆನ್ಸ್ ಅಂತೂ ನಮ್ಮ ಹತ್ರ ಆಲ್ರೆಡಿ ಇದೆ. ಅದರ ಜೊತೆಗೇನೆ ಪವನ್ ಶರಾವತ್ ಅವರು BC ರಮೇಶರ ಪರ್ಸನಲ್ ಫೇವರೇಟ್ ಆಟಗಾರ. ಎಲ್ಲ ಇಂಟರ್ವ್ಯೂಗಳಲ್ಲೂ ಪವನ್ ಇದ್ದಿದ್ರೆ ನಮ್ಮ ತಂಡ ಚೆನ್ನಾಗಿರುತ್ತಿತ್ತು, ಪವನ್ನ ಬಿಟ್ಟು ನಾವು ತಪ್ಪು ಮಾಡಿದ್ವಿ ಅಂತೇಳಿ ತುಂಬಾನೇ ಇಂಟರ್ವ್ಯೂನಲ್ಲಿ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಸೊ ಹಾಗಾಗಿ ಈ ಸಲ ತೆಲುಗು ಟೈಟನ್ಸ್ ಅವರು ಪವನ್ ಶರಾವತ್ ಅವ್ರನ್ನ ಕೈ ಬಿಟ್ಟಿರುವಂತದ್ದು ಅವರ ತಂಡಕ್ಕಾಗಿರುವಂತಹ ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು. ಹಾಗೇನೆ ನೀವು ಕೇಳ್ಬೋದು, ಪವನ್ ಶರಾವತ್ ಅವ್ರ ಆಪ್ಷನ್ಗೆ ನಾವು ಬರ್ತಾ ಇದ್ದಾರೆ, ಬಟ್ FBM ಕಾರ್ಡ್ ಅನ್ನ ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪವನ್ ಶರಾವತ್ ಅವರು ತೆಲುಗು ಟೈಟನ್ಸ್ಗೆ ಮತ್ತೆ ವಾಪಸ್ ಹೋಗ್ತಾರೆ. ಇದರಲ್ಲಿ ಏನಿದೆ ಅಂತ ಸ್ಪೆಷಾಲಿಟಿ ಅಂತೇಳಿ ನೀವು ಕೇಳ್ಬೋದು. ಬಟ್ ಇಲ್ಲೇ ಒಂದು ಟ್ರಿಕ್ ಇದೆ, ಯಾಕೆ ಪವನ್ ಶರಾವತ್ ಅವರು ಈ ಸಲ FBM ನ ಯೂಸ್ ಮಾಡೋದಿಲ್ಲ ಅಂತ ಹೇಳಿ. ನಾನು 100% ಹೇಳ್ತೀನಿ, ತೆಲುಗು ಟೈಟನ್ಸ್ ಅವರು FBM ಕಾರ್ಡ್ ಅನ್ನ ಯೂಸ್ ಮಾಡ್ತಾರೆ, ಬಟ್ ಪವನ್ ಶರಾವತ್ ಮೇಲೆ ಅಲ್ಲ. ಅದರ ಬದಲಾಗಿ ಅವರು ವಿಜಯ್ ಮಲ್ಲಿಕ್ ಮೇಲೆ FBM ಕಾರ್ಡ್ ಅನ್ನ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಈ ಸಲ ಬೇಕಾಗಿರುವಂತದ್ದು ಪವನ್ ಅವರ ಆಬ್ಸೆನ್ಸ್ ನಲ್ಲೂ ಕೂಡ ತಂಡವನ್ನ ಮುನ್ನಡೆಸ್ತಂತ ವಿಜಯ್ ಮಲ್ಲಿಕ್ ಅವರು. ಸೊ ಹಾಗಾಗಿ ಅವರು ಪವನ್ ಅವರಿಗೆ ಡೆಫಿನೆಟ್ ಆಗಿ ಈ ಸಲ ಬಿಟ್ಕೊಡ್ತಾರೆ, ಅವ್ರ ಹತ್ರ ತಗೊಳ್ಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವರ ತಂಡವನ್ನ ಮುನ್ನಡೆಸಲಿಕ್ಕೆ ಒಬ್ಬ ಸ್ಟಾರ್ ಆಟಗಾರ ಅವರಿಗೂ ಕೂಡ ಬೇಕಾಗಿರುತ್ತೆ. ಪವನ್ ಅವರು ಹೈ ಲೆವೆಲ್ಗೆ ಹೋದ್ರು ಅಂತ ಹೇಳಿದ್ರೆ ಅವರು ಡೆಫಿನೆಟ್ ಆಗಿ 2 ಪ್ಲೇಯರ್ನ FBM ಯೂಸ್ ಮಾಡ್ಕೊಂಡು ತಗೊಳಕಂತೂ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಕ್ಲಿಯರ್ ಕಟ್ ಆದಂತ ಆಪ್ಷನ್ ಇದೆ, ಚಾನ್ಸ್ ಇದೆ. ಸೊ ದಟ್ ನಾವು ನಮ್ಮ ಹಳೆ ಗೂಳಿಯನ್ನ ವಾಪಸ್ ನಮ್ಮ ತಂಡಕ್ಕೆ ಕರ್ಕೋಬಹುದು. ಸೊ ಈ ಸಲ ಅದಾಗುತ್ತೆ ಅಂತೇಳಿ ನಾನಂತೂ ನಂಬಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ದಟ್ ನಿಮ್ಮ ಅನಿಸಿಕೆ ಏನು? ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇದೇ ರೀತಿಯಾಗಿರುವಂತ ಬೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ. ಸಿಗೋಣ ಅಲ್ಲಿ ಊರು ಊಟಕ್ಕೆ ಅಂತ ಹೇಳಿದ ಫೈನಲಿ ಸುದೀಪ್ ಸೈನಿಂಗ್ ಆಫ್. ಬಾಯ್.